ತನಗೆ ಆದ ಈಗೋ ಅವಮಾನದಿಂದ ಒಂದು ಸೂಪರ್ ಕಾರ್ ಕಂಪನಿಯನ್ನೇ ಕಟ್ಟಿದ ಕತೆ. ಹೌದು, ಲ್ಯಾಂಬೋರ್ಗಿನಿ ಕಾರ್ ಕಂಪನಿ ಒಂದು ಕನಸಿನಿಂದ ಸ್ಟಾರ್ಟ್ ಆದ ಕಂಪನಿಯಲ್ಲ, ಅದು ಒಬ್ಬರ ಇನ್ಸಲ್ಟ್ನಿಂದ ಸ್ಟಾರ್ಟ್ ಆದ ಕಂಪನಿ. ಫೆರಸಿಸ್ ಇವರು 1816ರಲ್ಲಿ ಇಟಲಿಯ ಒಂದು ಸಣ್ಣ ರೈತನ ಕುಟುಂಬದಲ್ಲಿ ಜನಿಸ್ತಾರೆ. ಇವರಿಗೆ ಚಿಕ್ಕಂದಿನಿಂದಲೇ ಮೆಕ್ಯಾನಿಕ್ ಆಗುವ ಆಸೆ ಇರುತ್ತೆ. ಸೊ ಇವರು ಮೆಕ್ಯಾನಿಕ್ ಆಗ್ತಾರೆ. ನಂತರ ವರ್ಲ್ಡ್ ವಾರ್ II ಆದ ಯುದ್ಧದ ಪರಿಣಾಮದಿಂದಾಗಿ ಮಿಲಿಟರಿ ಇಂಜಿನ್ಸ್ ಆ್ಯಂಡ್ ಸ್ಕ್ರ್ಯಾಪರ್ಸ್ ಇವುಗಳನ್ನೆಲ್ಲ ಅಲ್ಲಿನ ಜನರು ಕಬ್ಬಿಣದ ಕಸದ ರಾಶಿಗಳು ಅಂತ ಪರಿಗಣಿಸ್ತಾರೆ. ಆದರೆ ಫೆರಸಿಸ್ ಮಾತ್ರ ಅವುಗಳಲ್ಲೇ ಫ್ಯೂಚರ್ ಕಾಣ್ತಾರೆ. ಈ ಸ್ಕ್ರ್ಯಾಪರ್ಸ್ ಆ್ಯಂಡ್ ಇಂಜಿನ್ಸ್ನ ಯೂಸ್ ಮಾಡಿಕೊಂಡು ಒಂದು ಟ್ರ್ಯಾಕ್ಟರ್ ಕಂಪನಿ ಸ್ಟಾರ್ಟ್ ಮಾಡ್ತಾರೆ. ಈ ಟ್ರ್ಯಾಕ್ಟರ್ ಕಂಪನಿಯಿಂದ ಅವರು ಇಟಲಿಯ ರಿಚೆಸ್ಟ್ ಪರ್ಸನ್ ಆಗ್ತಾರೆ. ನಂತರ ಹೊಸ ಮನೆ ಆ್ಯಂಡ್ ಸೂಪರ್ ಕಾರ್ ಮತ್ತು ಲಕ್ಸುರಿ ಲೈಫ್ ಲೀಡ್ ಮಾಡಲು ಮುಂದಾಗುತ್ತಾರೆ. ಹೀಗೆ ಅವರು ಫೆರಾರಿ ಕಾರನ್ನು ಸಹ ಬೈ ಮಾಡಿದ್ದರು. ಈ ಫೆರಾರಿ ಕಾರಲ್ಲಿ ರಿಪೀಟೆಡ್ ಕ್ಲಚ್ ಪ್ರಾಬ್ಲಮ್ ಇರುತ್ತೆ. ಈ ಕ್ಲಚ್ ಪ್ರಾಬ್ಲಮನ್ನು ಫೆರಾರಿಯ ಫೌಂಡರ್ ಆದಂತಹ ಎನ್ಜೋ ಫೆರಾರಿಯ ಬಳಿ ಹೋಗಿ ಹೇಳ್ತಾರೆ, ನಿಮ್ಮ ಕಾರಲ್ಲಿ ಕ್ಲಚ್ ಪ್ರಾಬ್ಲಮ್ ಇದೆ ಅಂತ. ಆಗ ಎನ್ಜೋ ಫೆರಾರಿಯ ರಿಪ್ಲೈ, ನೀನು ಟ್ರ್ಯಾಕ್ಟರ್ ಮಾತ್ರ ಬಿಲ್ಡ್ ಮಾಡು, ಸೂಪರ್ ಕಾರ್ಗಳ ಬಗ್ಗೆ ನೀನು ಮಾತಾಡಬೇಡ ಅಂತ. ಇಲ್ಲೇ ಫೆರಿಸಿಯಾಗಿ ಹರ್ಟ್ ಆಗುತ್ತೆ ಆ್ಯಂಡ್ ರಿವೆಂಜ್ ಮೋಡ್ ಆನ್ ಆಗುತ್ತೆ. ಅಲ್ಲಿಂದ ಅವರು ಏನು ಮಾತಾಡಲ್ಲ, ಸೈಲೆಂಟಾಗಿ ಬರ್ತಾರೆ. ನಂತರ 1963ರಲ್ಲಿ ಲ್ಯಾಂಬೋರ್ಗಿನಿ ಕಾರ್ ಫೌಂಡ್ ಮಾಡ್ತಾರೆ. ಸ್ಮೂತ್ ಇಂಜಿನ್, ಕಂಫರ್ಟೇಬಲ್ ಇಂಟೀರಿಯರ್, ಪವರ್ಫುಲ್ E12 ಪರ್ಫಾರ್ಮೆನ್ಸ್ ಹಾಗೆ ಅಗ್ರೆಷನ್ನ ಸಿಂಬಲ್ ಆಗಿರುವಂತಹ ಫುಲ್ ಲೋಗೋದೊಂದಿಗೆ 1964ರಲ್ಲಿ ಲ್ಯಾಂಬೋರ್ಗಿನಿ 350 GT ಎಂಬ ಫಸ್ಟ್ ಕಾರ್ ಲಾಂಚ್ ಮಾಡ್ತಾರೆ. ಇದನ್ನು ನೋಡಿ ಎನ್ಜೋ ಫೆರಾರಿಗೆ ಶಾಕ್ ಆಗುತ್ತೆ. ನೋಡಿದ್ರಲ್ವಾ, ಒಬ್ಬ ಮನುಷ್ಯನಿಗೆ ಹೀಗೆ ಅರ್ಥಾದರೆ ಯಾವ ರೇಂಜ್ಗೆ ಇಳಿತಾನೆ ಎನ್ನುವುದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ಹೀಗೆ ಲ್ಯಾಂಬೋರ್ಗಿನಿ ಕಾರ್ ಕಂಪನಿ ಕೂಡ ಒಬ್ಬ ಇಂಜಿನಿಯರ್ನ ಕಾರ್ಬನ್ ಫೈಬರ್ ಐಡಿಯಾವನ್ನು ರಿಜೆಕ್ಟ್ ಮಾಡಿತ್ತು. ಅದೇ ಕಂಪನಿ ಈಗ ಭಾರತದಲ್ಲೇ ಡೀಲರ್ಶಿಪ್ ಇಲ್ಲದ ಒಂದು ಲಕ್ಸುರಿ ಬ್ರ್ಯಾಂಡ್ ಕಂಪನಿಯಾಗಿ ಬೆಳೆದು ನಿಂತಿದೆ. ಅದು ಯಾವುದು ಅಂತ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ.